ಇಷ್ಟು ಪಕ್ಕ ಪಾಲಿಟಿಕ್ಸ್ನ ಸುದ್ದಿ ಆದರೆ ನಿಮ್ಮ ಬಯಕೆಯ ಫರ್ನಿಚರ್ಗಳಿಗೆ ಹುಡುಕ್ತಾ ಇದ್ದೀರಾ? ನಿಮಗೊಂದು ಅವಕಾಶ ಇಲ್ಲಿದೆ. ರಿಪಬ್ಲಿಕನ್ನರ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫರ್ನಿಚರ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಇವತ್ತು ಉದ್ಘಾಟನೆಯಾಗಿದೆ. ಸ್ಯಾಂಡಲ್ವುಡ್ ನಟ ಅನಿರುದ್ಧ್ ಮಧ್ಯಾಹ್ನ 3 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ನ ಕಿಂಗ್ಸ್ ಕೋರ್ಟ್ನ 5ನೇ ಗೇಟ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ. ಕೊಂಡಿದ್ದೀರಲ್ಲ, ಹೆಚ್ಚೆ ದಿವಸ ಆಗೋದಿಲ್ಲ. ಡೈವರ್ಸ್ ಬಹಳ ಬೇಗ ಆಗುತ್ತೆ. ನಾವು ಕಿವಿಲ್ ಕೇಳೋ ಅಂತದ್ದೇನಾದ್ರು ಆಯ್ತಾ ಸರ್? ಏನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚೆ ದಿವಸ ಆಗೋದಿಲ್ಲ. ಡೈವರ್ಸ್ ಬಹಳ ಬೇಗ ಆಗುತ್ತೆ. ಬಿಜೆಪಿ ಜೆಡಿಎಸ್ ಮದುವೆ ಆಯ್ತು, ಈಗ ಡೈವರ್ಸ್ ಆಗೋ ಮಾತು ಎಲ್ಲೆಲ್ಲೂ ಸೌಂಡ್ ಮಾಡ್ತಾ ಇದೆ. ಅದೇನೋ ಕೇಂದ್ರ ಸರ್ಕಾರದ ಮೇಲೆ ಕುಮಾರಣ್ಣ ಸ್ವಲ್ಪ ಮುನಿಸ್ಕೊಂಡ್ರು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಆ ಕಡೆ ಕೇಕೆ ಹಾಕಿ ನಗ್ತಾ ಇದೆ. ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊತಾರೆ. ನನ್ನ ಸಭೆ ಕರೀತಾರೆ. ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಹಿತಿಮಿತಿ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ಕುಮಾರಸ್ವಾಮಿಗೆ ಲಾಟ್ರಿ ಹೊಡೆದ್ಬಿಡ್ತು. ಕೇಂದ್ರದಲ್ಲಿ ಮಂತ್ರಿ ಕುರ್ಚಿನೂ ಸಿಕ್ತು. ಜನತಾ ದಳ ಲಾಟ್ರಿ ಹೊಡಿತವ್ರಿಗೆ. ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಪರಮೇಶ್ವರ್ ಸಾಹೇಬ್ರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅಯ್ಯೋ ಕುಮಾರಣ್ಣನ, ಅವರು ನಮ್ ಜೊತೆಗೂ ಬಂದಿದ್ರು, ಹೊಂದಾಣಿಕೆ ಮಾಡ್ಕೊಂಡ್ರು, ಸರ್ಕಾರ ರಚನೆನೂ ಮಾಡಿದ್ರು, ಸಿಎಂ ಆಗಿದ್ರು. ಆದ್ರೆ 14 ತಿಂಗಳಷ್ಟೇ. ಹಂಗೆ ಬಿಜೆಪಿ ಅವ್ರ ಜೊತೆಗೂ ಬಹಳ ದಿನ ಇರಲ್ಲ. ಇಬ್ರು ಮಧ್ಯೆ ಆದಷ್ಟು ಬೇಗ ಡೈವರ್ಸ್ ಆಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಈಗ ನಾನ್ ದಾರಿಲಿ ಬರೋವಾಗ ನೋಡ್ದೆ, ಒಂದೇ ಒಂದ್ ಜನತಾ ದಳದ ಬಾವುಟ ಇಲ್ಲ. ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚೆ ದಿವಸ ಆಗೋದಿಲ್ಲ. ಡೈವರ್ಸ್ ಬಹಳ ಬೇಗ ಆಗುತ್ತೆ. ಡೈವರ್ಸ್ ಬಹಳ ಬೇಗ ಆಗುತ್ತೆ. ಯಾವ ಇವೆಲ್ಲ ಎಷ್ಟನೇ ಮದುವೆ? ಕೂಡ್ಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಇನ್ನು ಮೂಡಾ ಬಗ್ಗೆನೂ ಪರಮೇಶ್ವರ್ ತಮ್ಮದೇ ಸ್ಟೈಲ್ ಅಲ್ಲಿ ಲೇವಡಿ ಮಾಡಿದ್ರು. ಅದ್ಯಾವುದೋ ಭೂ ಕೈಲಾಸ ಕಾಲದ ಸ್ಕ್ಯಾಮ್ ಹಿಡ್ಕೊಂಡು ಬಂದಿದ್ದಾರೆ ಅಂತ ಕಿಂಡಲ್ ಮಾಡಿದ್ರು. ಈ ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಆ ಹಳೆ ಪ್ರಿಂಟ್ ತಗೊಂಡ್ ಬಂದವ್ರೆ. ಹಿಂಗೆ ದೋಸ್ತಿಗಳ ಮದುವೆಗೆ ಪರಮೇಶ್ವರ್ ಈ ರೀತಿ ಹೆಸರಿಟ್ಟಾಗಿದೆ. ಇದನ್ನ ನಿಜ ಮಾಡೋದು, ಸುಳ್ಳು ಮಾಡೋದು ಮೈತ್ರಿ ನಾಯಕರಿಗೆ ಬಿಟ್ಟದ್ದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳಿ, ಕೆಲವೊಂದು ಅಲಿಗೇಷನ್ಸ್ ರಾಜ್ಯಪಾಲರ ಕಚೇರಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಲ್ಲ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಇದ್ರೂ ಸಹ ಒಂದು ಶೋಕಾಸ್ ನೋಟಿಸನ್ನು ಮೊದಲ ಭಾಗವಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ. ಎರಡನೇದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮಾಹಿತಿಯೂ ಇದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಇದನ್ನು ಯಾವ ರೀತಿ CM ಚೀಫ್ ಮಿನಿಸ್ಟರ್ ಎದುರಿಸಬೇಕಾಗುತ್ತೆ? ಕಾನೂನು ಹೈಕೋರ್ಟ್ಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಇದನ್ನು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆಯಾ ಅಂತ? ಅಲ್ಲ, ಯಾವುದೇ ಡಿಸಿಷನ್ ಯಾವ ಅಥಾರಿಟಿದ್ದೇ ಆಗಲಿ ಅದನ್ನು ಸಾಮಾನ್ಯವಾಗಿ ಚಾಲೆಂಜ್ ಮಾಡ್ಬೋದು. ಬಟ್ ಯಾವುದು ತೀರ್ಮಾನ ಗವರ್ನರ್ ತಗೊಳ್ತಾರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಕಾನೂನು ಪ್ರಕಾರ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟರೆ ಅವರನ್ನು ಪಾರ್ಟಿ ಮಾಡಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಸ್ಯಾಂಕ್ಷನ್ನ ಬೇಸಿಸ್ನಲ್ಲಿ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವಾಗ ದಟ್ ಕ್ಯಾನ್ ಬಿ ಚಾಲೆಂಜ್ಡ್, ಇನ್ ವಿಚ್ ಯು ಕ್ಯಾನ್ ಆಲ್ಸೋ ಸೇ ದ ಸ್ಯಾಂಕ್ಷನ್ ಗಿವನ್ ವಾಸ್ ರಾಂಗ್. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟು ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡಬಹುದು. ಚೀಫ್ ಮಿನಿಸ್ಟರ್ಗೆ ಅದು ರೈಟ್ ಉಂಟು. ಅಂದರೆ ನೇರವಾಗಿ ಇವರನ್ನು ಪಾರ್ಟಿ ಮಾಡಿದೆ ರಾಜ್ಯಪಾಲರನ್ನು, ಅದರಿಂದ ಆಗುವಂಥ ಕಂಪ್ಲೇಂಟ್ ಇರ್ಬೋದು ಅಥವಾ ಟ್ರಯಲ್ ಇರ್ಬೋದು, ಇವುಗಳನ್ನ ಚಾಲೆಂಜ್ ಮಾಡುವಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು. because there was no material before him to grant sanction ಅಂತ ಹೇಳ್ಬೋದು.
ಕೇಳಿದ್ರಲ್ಲ, ಇದು ಹಿರಿಯ ಕಾನೂನು ತಜ್ಞ ಬಿ ವಿ ಆಚಾರ್ಯ ಅವರ ಮಾತು. ಸದ್ಯಕ್ಕೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿರೋದಾಗಲಿ ಅಥವಾ ಅವ್ರಿಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಾಗಲಿ ಇದನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅದರ ಪರಿಣಾಮವಾಗಿ ಆಗುವಂಥ ದೂರುಗಳಿರ್ಬೋದು ಅಥವಾ ಕೋರ್ಟ್ ಟ್ರಯಲ್ ಇರ್ಬೋದು, ಇದನ್ನು ಮುಂದಿಟ್ಕೊಂಡು ಆ ವೇಳೆಯಲ್ಲಿ ರಾಜ್ಯಪಾಲರ ಅನುಮತಿ ತಪ್ಪಿದೆ ಅಂತೇಳಿ ಪ್ರಶ್ನೆ ಮಾಡ್ಬೋದು ಹೊರತು ಅವರನ್ನು ನೇರವಾಗಿ ಪಾರ್ಟಿ ಮಾಡಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು, ಅಭಿಪ್ರಾಯವನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು. ಹಾಗಾಗಿ ಮೂಡಾ ಕೇಸ್ನಲ್ಲಿ ಇದೀಗ ಓಪನ್ ಚಾಲೆಂಜ್ ಹಾಕಿದ್ದಾರೆ DCM DK ಶಿವಕುಮಾರ್ ಅವರಿಗೆ. TJ ಅಬ್ರಹಾಂ ಬೆಸ್ಟ್ ಲಾಯರ್ ಜೊತೆ ದಾಖಲೆ ಸಮೇತ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧರಿದ್ದೀರಾ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧ, ನೀವು ರೆಡಿನಾ ಅಂತ ಹೇಳಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. TJ ಅಬ್ರಹಾಂ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಮಂತ್ರಿ ಪರಿಷತ್ ನಿನ್ನೆ TJ ಅಬ್ರಹಾಂ ಕೊಟ್ಟಿದ್ದ ದೂರಿನ ಆಧಾರದ ಮೇಲೆ ಏನು ರಾಜ್ಯಪಾಲರು ಏನು ಶೋಕಸ್ ನೋಟಿಸ್ ಕೊಟ್ಟಿದ್ದು ಅದು ತಿರಸ್ಕಾರ ಮಾಡಬೇಕು, ಅಬ್ರಹಾಂ ಅವರಿಗೆ ಪರ್ಮಿಷನನ್ನು ಕೊಡಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ನಿರ್ಣಯ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಅಬ್ರಹಾಂ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಹೇಳುವಂಥದ್ದು, ನೀವು ಕೊಟ್ಟಿರುವಂಥ ದೂರನ್ನು ಹಿಂಪಡಿಬೇಕು, ನಾನು ಮಂತ್ರಿ ಪರಿಷತ್ತನ್ನು ಏನು ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರು ಅದನ್ನು ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬಾರ್ದು ಅಂತ. ಇದು ಎರಡೂ ಇವರು ಸಲಹೆ ಏನು ಕೊಟ್ಟಿದ್ದಾರೋ ಅದು ಕೊಡೋವಂಥ ಸಲಹೆನ ಅಂತ ನಾನು ನಿಮಗೆ ಕೇಳ್ತೀವಿ, ಸಾಮಾನ್ಯ ಜನರಿಗೆ ಕೇಳ್ತೀವಿ. ಇದು ಸಲಹೆನ, ಒಂದು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ನೀವು ಅದನ್ನು ಪ್ರಾಸಿಕ್ಯೂಷನ್ ಕೊಡಬಾರ್ದು ಅಂತ. ಅರೆ, ನೀವು ಉತ್ತರನೇ ಕೊಡಲಿಲ್ಲಲ್ರಿ, ಉತ್ತರನೇ ಕೊಡಲಿಲ್ಲ. ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೋದೋ ಇಲ್ಲೋ ಅನ್ನೋದಕ್ಕೆ ನಾನು ಸಮಜಾಯಿಸಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ದಿರಾ ಕೊಡಬೇಡಿ ಅಂತ ಹೇಳಿದ್ರೆ ವಾಟ್ ಇಸ್ ಯುವರ್ ಡಿಫೆನ್ಸ್? ಕಾನೂನಲ್ಲಿ ಕೇಳ್ತದೆ ಗವರ್ನರು ಶುಡ್ ಗಿವ್ ಯು ಅನ್ ಆಪರ್ಚುನಿಟಿ, ಅದು ಕೊಟ್ಟಿದ್ದಾರೆ. ಈಗ ಎರಡನೇ ಪ್ರಶ್ನೆಯಲ್ಲಿ ಬರೋದು ಆವತ್ತೇ ಕೊಟ್ಬಿಟ್ರಲ್ಲ ಅಂತ. ಆವತ್ತೇ ಕೊಡೋಕ್ಕೇನು ತಪ್ಪು? ನಾನು 3 ದಿನಕ್ಕೆ ಹಿಂದೆ ನಾನು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ನಾನು ಮೇಲ್ ಬೇಕಾದ್ರೆ ನಾನು ಕಳಿಸ್ತೀನಿ, ಅದನ್ನು ಎಲ್ರಿಗೂ ಕಳಿಸ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ, ಕಳಿಸ್ದೆ. ಅದನ್ನು 3 ದಿನ 4 ದಿನ ನೋಡಿಕೊಂಡು ಅವ್ರು ಕೊಟ್ಟರು. ಆ ಕೊಟ್ಟ ಮೇಲೆ ನನಗೆ ಅವ್ರಿಗೆ ಗೊತ್ತು ನಾನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಬರ್ತಾಯಿದ್ದೀನಿ ಅಂತ. ಅವರು ನೋಡಿದ ಮೇಲೆ ಸುಮ್ಮನೆ ನೋಡ್ಬಿಟ್ಟು ಆಯ್ತು ಹೋಗ್ರಿ ಅಂತ ಹೇಳ್ತಾರಾ? ಕೇಳ್ತಾರೆ, ಕೇಳಿ ಆಲಿಸಿ 1.5 ಗಂಟೆ ಆಲಿಸಿ ಅರ್ಥ ಮಾಡ್ಕೊಂಡ ಮೇಲೆ ಇನ್ನೇನು ಅದಕ್ಕೆ ಮೇಲಿದೆ. ನಾನು DK ಶಿವಕುಮಾರ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ರೀ. ಲೆಟ್ ಹಿಮ್ ಕಮ್ ಆ್ಯಂಡ್ ಸಿಟ್ ಆನ್ ದಿ ಎನಿ ಚಾನಲ್ ಆಫ್ ಹಿಸ್ ಚಾಯ್ಸ್. ಲೆಟ್ ಹಿಮ್ ಬ್ರಿಂಗ್ ಆನ್ ಅಡ್ವೊಕೇಟ್ ಹೂಎವರ್ ಹಿ ವಾಂಟ್ಸ್ ಟು ಬ್ರಿಂಗ್, the biggest, tallest name in this country. Let them come and sit for a debate. Let us see. Half an hour ಕುಂತ್ಕೊಳ್ಳೋಕೆ ಹೇಳ್ರಿ ಸಾಕು. ನಮ್ಮ ಸ್ಟುಡಿಯೋಗೆ ಬಂದು ನೀವು ಬರ್ತೀರಿ, ನೀವು DK ಶಿವಕುಮಾರ್ ask him to come. I am ready. ಓಪನ್ ಡಿಬೇಟಿಗೆ Half an hour. And I want him to bring up the best advocate in this country. And I'm saying, ನನ್ನ ಮೇಲೆ ಆರೋಪ ಇದೆ, ನಾನು ಕಳ್ಳ ಸುಳ್ಳ ಥರ್ಡ್ ರೇಟ್ ಫೆಲೋ ಅಂತ ಇದೆ ರೀ. ಬಟ್ ನಾನು ಹೇಳಿರೋದ್ರಲ್ಲಿ ನಿಜ ಇದೆಯೋ ಇಲ್ವೋ, ನಿಜಾಯಿತಿ ಇದೆಯೋ ಇಲ್ವೋ, ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಬೋದೋ ಇಲ್ವೋ ಅನ್ನೋದನ್ನು ಚರ್ಚೆ ಮಾಡೋಣ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.